ನೊಂದವರ ಜೊತೆಗೆ ನಿಲ್ಲುವ ಸಂಕಲ್ಪದೊಂದಿಗೆ ಮಡಿಕೇರಿಯ ಮಾರುಕಟ್ಟೆ ಆವರಣ ವಿಭಿನ್ನ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿಯಾಯಿತು. ಈ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಆಯೋಜಿಸಿದವರು ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣ ಸಂಸ್ಥೆ ಮತ್ತು ಮಾರ್ಕೆಟ್ ಸಂತೆ ವ್ಯಾಪಾರಸ್ಥರ ಹಿತರಕ್ಷಣಾ ಸಮಿತಿ. ಮಡಿಕೇರಿಯ ಶ್ರೀಶಕ್ತಿ ಅಭಯಾಶ್ರಮಕ್ಕೆ ಒಂದು ಗಾಲಿ ಕುರ್ಚಿ ಮತ್ತು ಆಶ್ರಮ ನಿವಾಸಿಗಳಿಗೆ ಬೆಚ್ಚಗಿನ ಸ್ವೆಟರ್ಗಳನ್ನು ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಇದಾದ ಬಳಿಕ 5 ಸ್ಟಾರ್ ಸಿಂಗರ್ಸ್ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವೂ ನಡೆಯಿತು. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಮುನ್ನೆಲೆಗೆ ಬಂದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಎಂದರು. ಇಂತಹ ಸ್ವಾತಂತ್ರ್ಯ ದೇಶದ ಎಲ್ಲರಿಗೂ ದಕ್ಕಿಲ್ಲ ಎಂದ ಅವರು, ಆಶ್ರಮವಾಸಿಗಳಿಗೆ ನೆರವು ನೀಡುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುವುದು ದೇವರು ಮೆಚ್ಚುವ ಕೆಲಸ ಎಂದರು. ಖಂಡಿತ ನೀವು ದೇವರು ಮೆಚ್ಚುವ ಒಂದು ಕೆಲಸವನ್ನು ಮಾಡ್ತಿದ್ದೀರಾ. ವೈಯಕ್ತಿಕವಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಮಾಡಲಿಕ್ಕೆ ನಾವು ಸದಾ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ, ನೀವು ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗಿ. ಬಹುಶಃ ನೀವು ಇವತ್ತು ನನಗೆ ಗೊತ್ತಿರೋ ಮೊದಲ ಬಾರಿಗಂತ ಈ ಥರ ಒಂದು ಸಮಾರಂಭ ನೀವು ಮಾಡ್ತಾ ಇದ್ದೀರಿ. ಆದರೆ ನೀವು ಇದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಗುರುತಿಸ್ಕೊಳ್ಳದೆ, ಸಾರ್ವಜನಿಕವಾಗಿ ಒಂದು ಹೈಲೈಟ್ ಆಗದೆ, ಒಂದು ಪ್ರಚಾರಕ್ಕೋಸ್ಕರ ಕೆಲಸಗಳನ್ನ ಮಾಡಿದೆ. ಪ್ರತಿ ಆಶ್ರಮಗಳಿಗೆ ನೀವು ಒಂದು ತಿಂಗಳಿಗೆ ಒಂದ್ಸಲಿ 15 ದಿವಸಕ್ಕೆ ಹೋಗಿ ಅವ್ರ ಜೊತೆ ಪ್ರತಿ ದಿನವನ್ನು ನೀವು ಅಲ್ಲಿ ಕಳೀತಿರೋದು ಕೂಡ ನಾನು ಅರ್ಥಕೊಂಡಿದ್ದೀನಿ. ನಮ್ಮ ಸಂಘದ ಸದಸ್ಯರು, ಸ್ನೇಹಿತರು ಇದ್ರ ಬಗ್ಗೆ ನನಗೆ ವಿಚಾರಧಾರೆಗಳನ್ನು ಹೇಳಿದ್ದಾರೆ. ಬಹುಶಃ ನಿಮ್ಮ ಸ್ವಂತ ಸಮಯವನ್ನು ವ್ಯರ್ಥ ಮಾಡಿಕೊಂಡು, ನಿಮ್ಮ ಸ್ವಂತ ಸಮಯವನ್ನು ಅದ್ರ ಜೊತೆ ಪಾಲ್ಕೊಂಡು ನೀವು ಮಾಡ್ತಿದ್ದೀರಾ. ನಿಮ್ಮ ವೈಯಕ್ತಿಕವಾಗಿ ಹಣಕಾಸು ವಿಚಾರಗಳಿರ್ಬೋದು, ಅವರಿಗೆ ಆಶ್ರಮದಲ್ಲಿ ಇರೋರಿಗೆ ಒಂದು ದಿನಕ್ಕಾದ ಒಂದು ಸಂತೋಷವನ್ನು ಕೊಡುವಂಥ ವಿಚಾರ, ನೀವು ಅವ್ರ ಜೊತೆ ಒಂದು ದಿವಸ ಕಳೆಯುವಂಥ ವಿಚಾರ, ಅಥವಾ ಆಶ್ರಮದಲ್ಲಿರುವವರು ಬಹುಶಃ 4 ಗೋಡೆಗಳ ಮಧ್ಯೆಯಲ್ಲೇ ಇರ್ತಾರೆ ಸಾಧಾರಣ. ಅವ್ರನ್ನ ಒಂದು ಹೊರಗಡೆ ಕರ್ಕೊಂಬಂದು ಅವರಿಗೊಂದು ಸಮಾಜದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳು ಮಾಡ್ತಿರೋಂಥದ್ದು ಬಹಳ ಸಂತೋಷಕರ ವಿಚಾರ. ನನಗಂತೂ ವೈಯಕ್ತಿಕವಾಗಿ ತುಂಬ ಮನಸ್ಸಿಗೆ. ಇಂದು ಮನುಷ್ಯರ ಮಧ್ಯೆ ಸ್ನೇಹ ಬಾಂಧವ್ಯ ಚಿಗುರಬೇಕಾಗಿದೆ ಎಂದು ನಗರಸಭಾ ಸದಸ್ಯ ಅಮೀನ್ ಮೊಯ್ಸಿನ್ ಅಭಿಪ್ರಾಯಿಸಿದರು. ವಯನಾಡಿನಲ್ಲಿ ಕಾಡಾನೆಯೊಂದು ಅಜ್ಜಿ ಮೊಮ್ಮಗಳಿಗೆ ಆಶ್ರಯ ನೀಡಿದ ಪ್ರಕರಣವನ್ನು ಉಲ್ಲೇಖಿಸಿದ ಅವರು, ಹೃದಯದ ಭಾಷೆ ಮೂಕಜೀವಿಗೆ ಅರ್ಥವಾಗುವುದಾದರೆ ಮನುಷ್ಯರಾದ ನಮ್ಮ ಹೃದಯಗಳೇಕೆ ಬದಲಾಗಬಾರದು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ತಾಯಿಯ ಪಾದವೇ ಸ್ವರ್ಗ, ತಂದೆಯೇ ಸ್ವರ್ಗದ ಬಾಗಿಲು ಎಂದು ನಂಬಿರುವ ನಮ್ಮ ಸಮಾಜದಲ್ಲಿ ವೃದ್ಧ ತಂದೆ ತಾಯಂದಿರನ್ನು ಆಶ್ರಮಕ್ಕೆ ನೂಕುವ ಸಂಪ್ರದಾಯ ನಿಜಕ್ಕೂ ಶೋಚನೀಯ ಎಂದು ಅಮೀನ್ ಮೊಯ್ಸಿನ್ ಹೇಳಿದರು. ಮಾನವ ಪ್ರಾಣಿಗಳ ಸಂಘರ್ಷ ಯಾವತ್ತೂ ಕೂಡ ಒಂದು ಗಜ ಮುಖಮುಖ ಆದರೆ, ಆನೆ ಮುಖಮುಖ ಆದರೆ ತೆಗೆದುಕೊಳ್ಳುವಂತಹ ಎಲ್ಲ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಬದುಕೊಳ್ಳಿಲ್ಲ. ಓಡ್ತಾ ಇರುವಾಗ ಮುಖಮುಖವಾಗಿ 3 ಆನೆಗಳು, ಗಜಗಳು ಸಿಗುತ್ತೆ. ಆ ತಾಯಿ ಆ ಸಂದರ್ಭದಲ್ಲಿ ಆ ಆನೆಗಳ ಮುಂದೆ ನಿಂತು, ಆ ಗಜದ ಮುಂದೆ ನಿಂತು ಆ ತಾಯಿ ಮಾತನಾಡಿ ಏನು ಹೇಳ್ತಾರೆ ಗೊತ್ತಾ? ನಾನು ಎಲ್ಲವನ್ನ ಕಳ್ಕೊಂಡು ಬಂದಿದ್ದೇನೆ, ನನ್ನಲ್ಲಿ ಏನೂ ಇಲ್ಲ, ಜೀವದ ಹಂಗು ತೊರೆದು ಇವತ್ತು ಜೀವ ರಕ್ಷಣೆಗಾಗಿ ಓಡಿ ಬರ್ತಾ ಇದ್ದೇನೆ. ನನ್ನ ಹತ್ರ ಸಣ್ಣ ಮಗು ಇದೆ, ಕಂತಮ್ಮ ಇದೆ, ದಯಮಾಡಿ ನೀವು ನನಗೆ ಏನೂ ತೊಂದರೆ ಕೊಡಬೇಡ ಅಂತ ಆನೆ ಜೊತೆ ಮಾತನಾಡಿದಾಗ ಆ ತಾಯಿ ಹೇಳ್ತಾಳೆ, ಆನೆ ಕಣ್ಣಿನಿಂದ ನಯನಗಳಿಂದ ಕಣ್ಣೀರು ಬಂತು ಅಂತ ಹೇಳಿ. ಅಷ್ಟಕ್ಕೆ ನಿಲ್ಲಿಲ್ಲ. ಆ ಆನೆ ಮುಂಜಾನೆವರೆಗೂ ಅವರಿಗೆ ರಕ್ಷಣೆ ಮಾಡಿ ಅವರ ಕಾವಲು ನಿಂತು ಆ ಆನೆಯ ಗಜಗಳ ಕಾಲ್ಬುಡದಲ್ಲಿ ಬೆಳಿಗ್ಗೆ ಮುಂಜಾನೆವರೆಗೂ ನಿದ್ದೆ ಮಾಡಿ ನಂತರ ಸ್ವಯಂ ಸೇವಕರವರನ್ನ ರಕ್ಷಣೆ ಮಾಡಿ. ಇದು ತುಂಬ ಒಂದು ಮೋಟಿವೇಶನ್ ಇರ್ತಕ್ಕಂಥ ಒಂದು ನನಗೆ ಸಿಗುವಂಥದ್ದು. ಪ್ರತಿನಿತ್ಯ ಇದರಿಂದ ತುಂಬ ಕಲಿತೇನೆ ನಾನು. ಆ ತಾಯಿಗೆ ಮಾಹುತನ ಭಾಷೆ ಬರೋದಿಲ್ಲ, ಆನೆಗೆ
ಅರ್ಥ ಆಗಲ್ಲ. ಮತ್ತು ಏನು ಕಮ್ಯುನಿಕೇಟ್ ಆಯಿತು ಅಂತ ಅಲ್ಲಿ ಮಾತನಾಡಿದ್ದು ಹೃದಯದ ಭಾಷೆ. ಆ ತಾಯಿ ಮತ್ತು ಆ ಮೂಕ ಪ್ರಾಣಿ ಮಾತನಾಡಿರ್ತಕ್ಕಂಥ ಹೃದಯದ ಭಾಷೆ. ಆ ಭಾಷೆಯಲ್ಲಿ ಮಾತನಾಡುವಾಗ ಅಲ್ಲಿ ಹೃದಯ ಸ್ವಚ್ಛವಾಗಿತ್ತು, ಅಹಂಕಾರ ಹೇಳೋದು ಇರಲಿಲ್ಲ, ಅಹಂಭಾವ ಇರಲಿಲ್ಲ, ದೇವೋಪಾಸನೆ ಇತ್ತು, ದೇವರ ಮೇಲೆ ಭಯಭಕ್ತಿ ಇತ್ತು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಮಾತನಾಡಿ, ಮಕ್ಕಳನ್ನು ಪ್ರೀತಿಯಿಂದ ಸಲಹುವ ತಂದೆ ತಾಯಿಗಳನ್ನು ಕೊನೆಗಾಲಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸುವುದು ತಪ್ಪು ಎನ್ನುತ್ತಾ ಸಮಾಜದಲ್ಲಿ ವೃದ್ಧಾಶ್ರಮಗಳೇ ಇರಬಾರದು ಎಂದು ಹೇಳಿದರು. ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು ಸ್ವೇಚ್ಛಾಚಾರವಾಗಬಾರದು ಎಂದು ಸವಿತಾ ರಾಕೇಶ್ ಹೇಳಿದರು. ಎಲ್ಲರೂ ಒಂದಾಗಿ ಇವತ್ತು ನಾವು ಜಾತಿ ಮತ ಭೇದ ಇಲ್ಲದೆ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳದೆ ಉತ್ತಮ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಬಳಸಿಕೊಳ್ಬೇಕು ಅಂತ ಹೇಳ್ತಾ, ಹಿಂದೆ ಗಾಂಧೀಜಿಯವರ ಕನಸೇನಾಗಿತ್ತು, 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಗಾಂಧೀಜಿಯವರ ಕನಸು ಸ್ವಚ್ಛ ಭಾರತ ಆಗಿತ್ತು. ಈಗ ನಮ್ಮ ಪ್ರಧಾನಿಯವರ ಕನಸು ಸಹ ಸ್ವಚ್ಛ ಭಾರತ. ತಾವೆಲ್ಲರೂ ಒಂದಾಗಿ ಜೊತೆಯಾಗಿ ಕೂಡಿದರೆ ಇವತ್ತು ನೋಡಿ ಈ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ. ನಾನು ಕೆಲವೊಮ್ಮೆ ಶುಕ್ರವಾರ ಸಂತೆಯಾಗಿದೆ, ಶನಿವಾರ ಬರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಹೇಗಿರುತ್ತೆ ಅನ್ನೋದು ನನಗೂ ಸಹ ಗೊತ್ತಿದೆ. ತಾವೆಲ್ಲರೂ ಒಂದಾಗಿ ಇದೇ ರೀತಿಯಾಗಿ ಇಟ್ಕೊಳ್ಬೇಕು. ಎಲ್ಲರ ಕನಸು ನನಸಾಗಲಿ, ನಾವೆಲ್ಲರೂ ಒಂದಾಗಿ ಮಾಡೋಣ. ಚಿತ್ತಾರ ವಾಹಿನಿ ವ್ಯವಸ್ಥಾಪಕ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾರುಕಟ್ಟೆಯ ಅವ್ಯವಸ್ಥೆಗಳ ಬಗ್ಗೆ ಬೊಟ್ಟು ಮಾಡಿದರು. ಹೈಟೆಕ್ ಮಾರುಕಟ್ಟೆ ಸಾರ್ವಜನಿಕರನ್ನು ಅಣಕಿಸುತ್ತಿದೆ ಎಂದು ಹೇಳಿದ ಸವಿತಾ ರೈ, ತಂದೆ ತಾಯಂದಿರನ್ನು ಆಶ್ರಮಕ್ಕೆ ಬಿಡುವ ಮಕ್ಕಳಿಗೆ ಧಿಕ್ಕಾರವಿರಲಿ ಎಂದು ಕಟುವಾಗಿ ಹೇಳಿದರು. 28ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೇವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು, ಯಾವಾಗ ಬಂತು ಅಂತ ಹೇಳುವ ಸ್ವಾತಂತ್ರ್ಯಕ್ಕೆ ಎಲ್ಲಿಯೂ ಕೂಡ ಅರ್ಥವಿಲ್ಲದಾಗೆ ನಾವು ಇವತ್ತಿದ್ದೇವೆ. ಅದಕ್ಕೆ ಕಾರಣ ನೊಂದವರ ಬಾಳಿನ ಆಶಾಕಿರಣ. ಬಹುಶಃ 2018ರ ಪ್ರಕೃತಿ ವಿಕೋಪ ನಮ್ಮನ್ನೆಲ್ಲರನ್ನ ನೊಂದವರ ಪಾಲಿಗೆ ಸೇರಿಸಿಬಿಟ್ಟಿದೆ ಅಂತ ಹೇಳುವಂಥ ಆ ನೋವಿನೊಂದಿಗೆ ವಯನಾಡಿನ ದುರಂತ ನಮ್ಮನ್ನು ಕೂಗಿ ಕೂಗಿ ಕರೀತಾ ಇದೆ, ಎಚ್ಚರಿಕೆಯ ಕರೆಗಂಟೆಯನ್ನು ಬಾರಿಸ್ತಾ ಇದೆ. ಅದರೆಲ್ಲವನ್ನು ನೋಡುವಾಗ ನಾವು ಎಲ್ಲಿದ್ದೇವೆ ಅಂತ ಹೇಳುವಂಥ ಪ್ರಶ್ನಾರ್ಥಕ ಚಿಹ್ನೆ ಪದೇ ಪದೇ ನನ್ನನ್ನು ಕಾಡುತ್ತೆ. ಅದರೊಂದಿಗೆ ಮಾರ್ಕೆಟಿನ ಈ ವ್ಯವಸ್ಥೆ, ಉಪಾಧ್ಯಕ್ಷರು ಮಾತಾಡ್ತಾ ಹೇಳಿದ್ರೆ ಬಹಳ ಖುಷಿ ಚಂದ ಕಾಣಿಸ್ತಾ ಇದೆ, ನನಗಂತೂ ಕಾಣಿಸ್ತಾ ಇದೆ. ಇದನ್ನು ಯಾವ ರೀತಿ ಚಂದ ಅಂದ ಅಂತ ಬಣ್ಣಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಥವಾ ನನ್ನ ಶಬ್ದಕೋಶದಲ್ಲಿ ಆ ಪದಗಳಿಲ್ಲ ಬಣ್ಣಿಸ್ಲಿಕ್ಕೆ. ವ್ಯವಸ್ಥೆಗೋಸ್ಕರ ಏನು ಮಾರ್ಕೆಟ್ ಸಂತೆ ವ್ಯಾಪಾರಸ್ಥರ ಹಿತರಕ್ಷಣಾ ಸಮಿತಿಯ ರಜಕ್ ಬಾಯ್ ಇದ್ದಾರೆ, ಅವರಷ್ಟು ಹೋರಾಟ ಮಾಡಿದಂಥ ವ್ಯಕ್ತಿ ಯಾರೂ ಇರಲಿಕ್ಕಿಲ್ಲ. ಮಾರ್ಕೆಟಿನ ವ್ಯವಸ್ಥೆಗೆ, ಮಾರ್ಕೆಟಿನಲ್ಲಿರುವ ದೀಪದ ವ್ಯವಸ್ಥೆಗೆ, ಅಥವಾ ಸಾರ್ವಜನಿಕರಿಗೆ ಕೂರ್ಲಿಕ್ಕಿರುವ ಸ್ಥಳದ ವ್ಯವಸ್ಥೆಗೆ ಅವರು ಮಾಡಿದಂಥ ಹೋರಾಟಗಳು ಅದು ಎಲ್ಲಿಗೆ ಮುಟ್ಟಿತ್ತು? ಇದೆಲ್ಲ ಒಂದು ರೀತಿ ಕಿರಿಕಿ ಹೊಡಿತದೆ ಒಳಗೆ ಬರುವಾಗ. ಎಷ್ಟು ಕೋಟಿ ಅನುದಾನಗಳು ಬಂದರೂ ಕೂಡ ಹೈಟೆಕ್ ಮಾರುಕಟ್ಟೆ ನಮ್ಮನ್ನು ಅಣಕಿಸ್ತಾ ಇದೆ. ಇವತ್ತು ಮಳೆಗಳು ಬಂದರೆ ಇದರೊಳಗೆ ಬರಲಿಕ್ಕಾಗದಂಥ ಸ್ಥಿತಿಯೊಳಗೆ ನಾವು ಇದ್ದೇವೆ. ಕೂಗಿದರೆ ಮಾತ್ರ ನಮ್ಮ ಧ್ವನಿಗೆ ಪ್ರತಿಧ್ವನಿ ಆಗುತ್ತೆ. ನಮಗಿದು ಎಚ್ಚರಿಕೆ ಕಡೆಗಂಟೆ. ನೀವೆಲ್ಲರೂ ಸೇರಿ ಧ್ವನಿ ಮಾಡಿದರೆ ಮಾತ್ರ ಪ್ರತಿಧ್ವನಿಸ್ತದೆ, ಇಲ್ಲದಿದ್ದರೆ ಆ ನೊಂದವರ ಸಾಲಿಗೆ ನಾವು ಕೂಡ ಸೇರ್ಕೊಳ್ತೇವೆ. ಸ್ನೇಹಜೀವಿ ಸಂಸ್ಥೆಯ ಅಧ್ಯಕ್ಷ ಮಹಮ್ಮದ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಆಯುಕ್ತ ವಿಜಯ್, ಮಾರುಕಟ್ಟೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್, ಪದಾಧಿಕಾರಿ ಅಬ್ದುಲ್ ರಜಾಕ್, ನಗರಸಭಾ ಸದಸ್ಯರುಗಳಾದ ಮನ್ಸೂರ್ ಅಲಿ, ಬಶೀರ್, ನೀಮಾ ಅರ್ಷದ್, ಮೇರಿ ವೇಗಸ್ ಮತ್ತಿತರರು ಹಾಜರಿದ್ದರು.